ಆರೋಪಿಗಳ ಪರ ವಕೀಲರು ಏನ್ ಹೇಳ್ತಾ ಇದ್ದಾರೆ, ಅವರ ವರ್ಷನ್ ಏನಿದೆ ಎಲ್ಲ ಅದನ್ನು ಕೇಳೋಣ. ಸೊ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕಸ್ಟಡಿ ಅಂತ್ಯವಾಗಲು ಇನ್ನೊಂದು ದಿನ ಬಾಕಿ ಇದೆ. ಮತ್ತೆ ಕಸ್ಟಡಿಗೆ ಕೇಳಬಹುದು, ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಬಹುದು. ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಆಕ್ಷೇಪಣೆಯನ್ನು ಹಾಕ್ತೀವಿ, ಮುಂದಿನ ವಾರದಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ತೀವಿ ಅಂತ ಆರೋಪಿಗಳ ಪರ ವಕೀಲರಾದಂಥ ಅನಿಲ್ ಬಾಬು ಅಂತ ಹೇಳಿ ಇವ್ರ ಪರ ವಕೀಲರು ಅವರೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಕೂಡ ಅವ್ರ ಜೊತೆಗೆ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಅವರು ಅನಿಲ್ ಬಾಬು ಅವರು, ಆರೋಪಿಗಳ ಪರ ವಕೀಲರು, ನೋಡೋಣ ಅದನ್ನು ಕೂಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಪರ ವಕಾಲತ್ತು ವಹಿಸಿರುವಂತಹ ಅನಿಲ್ ಬಾಬು ಅವರ ಜೊತೆ ಇದ್ದಾರೆ. ಸರ್, ಇವತ್ತು ಕಸ್ಟಡಿ ಮುಗಿಸ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡ್ತಿದ್ದಾರೆ. ಈಗ ಯಾವ ರೀತಿ ಆರೋಪಿಗಳ ಪರವಾಗಿ ನೀವು ವಕಾಲತ್ತು ವಹಿಸ್ತಿದ್ದಾರೆ, ಏನೆಲ್ಲ ಪ್ರೊಸೀಜರ್ ಮಾಡೋ ಪ್ಲಾನ್ ಇದೆ ಸರ್? ಇವತ್ತು ನಮಗೆ ಬಂದ ಇನ್ಫಾರ್ಮೇಷನ್ಸ್ ಅದರ ಪ್ರಕಾರ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಆಲ್ಮೋಸ್ಟ್ 3:30 ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಜುಡಿಷಿಯಲ್ ಕಸ್ಟಡಿಗೂ ಕೇಳ್ಬೋದು, ಜುಡಿಷಿಯಲ್ ಐದರಿ ಮಾಡ್ಬೋದು, ಇಲ್ಲ ಪೊಲೀಸ್ ಕಸ್ಟಡಿಗೂ ಕೇಳ್ಬೋದು. ಅಲ್ಲಿ ಬಂದು ಏನು ಮಾಡ್ತಾರೆ ನೋಡೋಣ. ದೆನ್ ಇಫ್ 100% ಏನಾದ್ರು ತಿರ್ಗಾ ಎಗೇನ್ ಏನಾರು PC ಪೊಲೀಸ್ ಕಸ್ಟಡಿಗೆ ಏನಾರು ಕೇಳೋಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅಬ್ಜೆಕ್ಟ್ ಮಾಡೇ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಿದೆ, ಎನ್ಕ್ವೈರಿ ಏನಿದೆ, ದಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅವ್ರು ಕೊಟ್ಟಿದ್ದಂಥ ಏನು ಡಿಮ್ಯಾಂಡ್ ಅಪ್ಲಿಕೇಶನ್ ಕೇಳಿದಂಥದ್ದು 4 ಮಾಜರ್ ಮಾಡಬೇಕಿತ್ತು, ಸ್ಪಾಟ್ ಮಾಜರು ಅದು ಆಗಿದೆ. ಚಿತ್ರದುರ್ಗಕ್ಕೆ ಕರ್ಕೊಂಡೋಗಿ ಮಾಜರ್ ಮಾಡಬೇಕು ಅಂತ ಇದ್ರು, ಅದೂ ಆಗಿದೆ. ಆಮೇಲೆ ಅಪಾರ್ಟ್ ಮೆಟೀರಿಯಲ್ ಎವಿಡೆನ್ಸ್ ಏನು ವೆಪನ್ಸ್ ರಿಕವರಿ ಅಂತ ಇದ್ರು, ಅದು ಆಗಿದೆ ಅಂತ ನಾನು ನೋಡಿದೆ. ಬಟ್ ಯಾಕಂದರೆ ಫೀಲ್ ಮಾಡಲ್ಲ ಅನ್ಲೆಸ್ ಅಂಟಿಲ್ ಆ ಕೋರ್ಟಿಗೆ ಏನು ಪ್ರೊಡ್ಯೂಸ್ ಮಾಡ್ತಾರೆ ಡಾಕ್ಯುಮೆಂಟ್ಸು, ಅದು ನೋಡ್ಬಿಟ್ಟೆ ನಮಗೂ ಗೊತ್ತಾಗೋದು. ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಾಗಿದೆ ಅದು ಕಂಪ್ಲೀಟ್ ಆಗಿದೆ ಅಂತ ನಾನು ಅನ್ಕೋತೀನಿ. ಅಂದರೆ ಇನ್ನೂ ಅವ್ರನ್ನ ಪೊಲೀಸ್ ಕಸ್ಟಡಿ ಕಳಿಸ್ತೀರಾ ಸರ್? ಸಾಧ್ಯತೆ ಇದೆ, ಡೆಫಿನೆಟ್ಲಿ ಇದೆ. ಅವ್ರಿಗಿದೆ ಅಲ್ಲ, ಇನ್ನೂ ಆಲ್ಮೋಸ್ಟ್ 6 days ಅಂತ ಇವತ್ತು ಕಂಪ್ಲೀಟ್ ಆಗೋದು ಇದೆ. ಅಂದರೆ ನೆಕ್ಸ್ಟು ಪೊಲೀಸ್ ಕಸ್ಟಡಿ ಆದಮೇಲೆ ಈಗ ಅವ್ರ ಪರವಾಗಿ ನೀವು ಬೇಲ್ ಅಪ್ಲಿಕೇಶನ್ ಆಗ್ಬೋದು, ಇವತ್ತೇ ಏನೋ ಪ್ಲಾನ್ ಇದೆಯಾ ಅಥವಾ ಕಸ್ಟಡಿಗೆ ಹೋದ್ರೆ? ಬೇಲ್ ಅಪ್ಲಿಕೇಶನ್ಸ್ ಇವತ್ತೇ ಆಗಲ್ಲ, ಅವ್ರು ಏನು ರೆಕಾರ್ಡ್ ಸಬ್ಮಿಟ್ ಮಾಡ್ತಾರೆ ನೋಡೋಣ. ಆಫ್ಟರ್ವರ್ಸ್ ಡೆಫಿನೆಟ್ಲಿ ವಿತಿನ್ 1 week ಏನಿದೆ ಮೆಟೀರಿಯಲ್ ಎವಿಡೆನ್ಸ್ ಏನೇನಿದೆ ಎಲ್ಲ ಕಲೆಕ್ಟ್ ಮಾಡಿ ಡೆಫಿನೆಟ್ ಅದು ಇಲ್ಲ ಹಾಕಲ್ಲ. ಸೆಷನ್ಸ್ ಕೋರ್ಟಲ್ಲಿ ಏನಾಗುತ್ತೆ ನೋಡ್ಬಿಟ್ಟು ವಿಲ್ ಫೈಲ್ ಬೇಲ್ ಅಪ್ಲಿಕೇಶನ್ ಇಂದ ಸೆಷನ್ಸ್ ಕೋರ್ಟ್. ಅಂದರೆ ಈಗ ಒಳಗಡೆ ಹೋಗಿ ಬಂದ್ರಿ, ಏನಾರು ತಿಳಿಸಿದ್ರ ಸರ್? ಇಲ್ಲ ಒಳಗಡೆ ಹೋಗಿಲ್ಲ. ಸಮ್ ಇಂಪಾರ್ಟೆಂಟ್ ಮೀಟಿಂಗ್ ಇಸ್ ಗೋಯಿಂಗ್ ಆನ್. ಜಸ್ಟ್ ಐ ಕೇಮ್ ಫಾರ್ ಪರ್ಸನಲಿ ಒಂದು ಸ್ವಲ್ಪ ಇನ್ನು ಯಾರನ್ನು ನೋಡಬೇಕಿತ್ತು, ಅದಕ್ಕೆ ಬಂದಿದ್ದೆ. ಇದಿಷ್ಟು ವಕಾಲತ್ತು ವಹಿಸಿರುವಂತಹ ಅನಿಲ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಹಜವಾಗಿ ನಾವು ಆಕ್ಷೇಪಣೆ ಸಲ್ಲಿಸಲ್ಲ ಅಂತ ಹೇಳ್ತಾರ, ಆಕ್ಷೇಪಣೆ ಸಾಕ್ತೀವಿ ಅಂತ ಹೇಳ್ತಾರೆ. ಪರ ವಿರೋಧಗಳು ಇದ್ದಂಥ ಸಂದರ್ಭದಲ್ಲಿ ಆ ಕಡೆಗೆ ಅವರು ಕೇಳಿದಾಗ, ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಕೇಳಿದಾಗ ಅದಕ್ಕೆ ಆಕ್ಷೇಪಣೆನ ಸಲ್ಲಿಸಲ್ಲ, ಆಯಿತು ಕಸ್ಟಡಿಗೆ ತಗೊಳ್ಳಿ ಅಂತ ಯಾರು ಹೇಳಲ್ಲ. ಎಂಥದ್ದೇ ಕೇಸ್ ಆದರೂ ಕೂಡ ಅವರ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾರೆ. ಬಟ್ ಈಗ ಇರುವಂಥದ್ದು ಒಂದೇ, ಬೇಲಂತೂ ಸದ್ಯಕ್ಕಿಲ್ಲ, ಆಚೆ ಅಂತೂ ಯಾರೂ ಬರೋದಿಲ್ಲ. ಅವರ ಅಭಿಮಾನಿಗಳು, ಸೋಕಾಲ್ಡ್ ಅಭಿಮಾನಿಗಳು ಆಚೆ ಬಂದು ಬಿಡ್ತಾರೆ ಅಂತ ಏನಾದರೂ ಯೋಚನೆ ಮಾಡ್ಕೊಂಡಿದ್ರೆ ಅದನ್ನು ಸ್ವಲ್ಪ ತಳ್ಳಿ ಹಾಕಿ. ಸದ್ಯಕ್ಕೆ ಆಚೆ ಬರೋದಿಲ್ಲ ಅವರು. ಒಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಲ್ಲೇ ಇರಬೇಕು, ಅಂದರೆ ಪೊಲೀಸ್ ಕಸ್ಟಡಿಗೆ. ಇನ್ನೊಂದು ಅದನ್ನು ಬಿಟ್ಟರೆ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕು. ಇವೆರಡೇ ಇರೋದು ಅವರು ಆರೋಪಿಗಳಾಗಿರೋದ್ರಿಂದ. ಸದ್ಯಕ್ಕೆ ಬೇಲ್ ಅಂತೂ ಈಗ ಅಂತೂ ಇಲ್ಲ. ಅವ್ರು ಮುಂದಿನ ವಾರ ಏನೋ ಜಾಮೀನಿಗೆ ಅರ್ಜಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಲೆ ಪ್ರಕರಣ ಆಗಿರೋದ್ರಿಂದ ಜಾಮೀನು ಸಿಗುತ್ತಾ ಸಿಗಲ್ವಾ